Yes, all students, a very good evening and welcome to Enlightened Educators. And here is Enlightened Educators wishing you a very happy new year. And ಇವತ್ತು ನಿಮ್ಮ ಹೊಸ ವರ್ಷದ ಮೊದಲನೆಯ ದಿನ. ಸೊ ಹಾಗಾಗಿ ಇವತ್ತಿಂದನೇ ಹಲವಾರು ರೆಸಲ್ಯೂಷನ್ಸ್ಗಳನ್ನ ನೀವು ಮಾಡಿಕೊಳ್ಳಿ. ಯಾರ್ಯಾರು ಇಂಜಿನಿಯರಿಂಗ್ ಓದ್ತಿದ್ದೀರಾ, ನಾನು ಇದೇ ಥರ ಮಾಡಬೇಕು ಅಂತ ಹೇಳಿ ಒಂದು ರೆಸಲ್ಯೂಷನನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ನೀವು ಈಗೇನು ರೆಸಲ್ಯೂಷನ್ ಅಂತ ಸ್ಟಾರ್ಟ್ ಮಾಡ್ತೀರಾ, ರೆಸಲ್ಯೂಷನ್ಸ್ನ ನೀವು ಲೈಫ್ ಲಾಂಗ್ ಫಾಲೋ ಮಾಡಬೇಕು. ಈ ವರ್ಷ ಪೂರ್ತಿ ಫಾಲೋ, ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್, ಈ ವರ್ಷ ಪೂರ್ತಿ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಅವಾಗಲೇ ನಿಮಗೆ ಒಂದು ಸಾರ್ಥಕತೆ ಸಿಗುವಂಥದ್ದು. ಬಿಕಾಸ್ ರೆಸಲ್ಯೂಷನ್ಸ್ ಅಂತ ಅಂದರೆ ಏನು ಅಂತ ಹೇಳಿದರೆ, ಸೊ ಇಟ್ ಇಸ್ ಆಲ್ ನಥಿಂಗ್ ಬಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ದಿಸ್ ಇಯರ್ ಅಂತ. ಸೊ ನೀವು ರೆಸಲ್ಯೂಷನ್ಸ್ ಹಾಕ್ಕೊಂಡು ನಾನು ಇದನ್ನು ಮಾಡ್ತೀನಿ ಅಂತ ನೀವು ಸ್ಟ್ರಿಕ್ಟಾಗಿ ಕೂತ್ಕೊಂಡಾಗ ನೀವು ಖಂಡಿತ ಮಾಡ್ತೀರಾ. ಸೊ ಹಾಗಾಗಿ ರೆಸಲ್ಯೂಷನನ್ನು ಇಟ್ಕೊಳ್ಳಿ. ನಾನು ಕೂಡ ಈ ವರ್ಷ ಒಂದು ಒಳ್ಳೆಯ ರೆಸಲ್ಯೂಷನನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಎಲ್ಲ ನಿಮ್ಮ ಒಳ್ಳೆಯದಕ್ಕಾಗಿಯೇ ಒಂದು ರೆಸಲ್ಯೂಷನನ್ನು ಇಟ್ಕೊಳ್ಳೋ ಅಂಥದ್ದು. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಐ ಸಜೆಸ್ಟ್ ಯು ಆಲ್. ಆ್ಯಂಡ್ ಈ ವರ್ಷ ನಿಮ್ಮೆಲ್ಲರಿಗೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಖಂಡಿತ ಸಿಕ್ಕಲಿ. ಆ್ಯಂಡ್ ಯಾರೆಲ್ಲ ಬ್ಯಾಕ್ಲಾಗಿಂದ ಸಫರ್ ಮಾಡ್ತಿದ್ದೀರಾ, ಒಂದೇ ಎಕ್ಸಾಮ್ ಇದೆ ಮ್ಯಾಮ್, ನಾನು ನೆಕ್ಸ್ಟು ಕಂಪನಿ ಹೋಗಬೇಕು ಅನ್ನೋರಿಗೆಲ್ಲನೂ ಒಳ್ಳೇದಾಗಲಿ, ಅವ್ರ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗಲಿ, ಲೆಟ್ ದೇ ಗೋ ಟು ದ ಕಂಪನಿ ಆ್ಯಂಡ್ ಗೆಟ್ ಅ ಗುಡ್ ಜಾಬ್ ಅಂತ ಹೇಳ್ತಾ. ಸೊ ಇವಾಗ 8 ಡೌಟ್ ಇದೆ, ಕ್ಲಿಯರ್ ಮಾಡಿಬಿಡ್ತೀನಿ ಎಲ್ಲ ಸ್ಟೂಡೆಂಟ್ಸ್ಗೂ. ಓಕೆನಾ? ಸೊ ನಾನು ಡೌಟ್ ಕ್ಲಿಯರಿಂಗ್ ಸೆಷನ್ಸಲ್ಲೇ ಕೆಲವೊಂದು ವಿಡಿಯೋ ಅದು ಡೌಟ್ಸ್ಗೆ ನಾನು ಆನ್ಸರ್ಸನ್ನು ಕೊಡ್ತೀನಿ. ಸೊ ಏನು ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ನ ಫಾಲೋ ಅಪ್ ಮಾಡ್ತಾ ಬನ್ನಿ. ಫಾಲೋ ಅಪ್ ಮಾಡ್ತಾ ಬರೋದ್ರಿಂದ ನಿಮ್ಗಾಗುವಂಥ ಒಂದೇ ಬೆನಿಫಿಟ್ ಅಂದರೆ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಇಲ್ವೋ ಗೊತ್ತಾಗುತ್ತೆ. ಕೆಲವ್ರಿಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇಟ್ ಇಸ್ ವೆರಿ ಎಮರ್ಜೆನ್ಸಿ, ನಾನು ಅಲ್ಲೇ ಅವ್ರಿಗೆ ಕಾಮೆಂಟ್ ಹಾಕ್ಬಿಡ್ತೀನಿ. ಬಿಕಾಸ್ ನಾನೆಲ್ಲೋ ಹೊರಗಿದ್ದಾಗ ಐ ಕಾಂಟ್ ಮೇಕ್ ಅ ವಿಡಿಯೋ ಆ್ಯಂಡ್ ಎಕ್ಸ್ಪ್ಲೈನ್ ಅಲ್ಲ. ಸೊ ಹಂಗಾಗಿ ನಾನು ಆ ಥರ ಮಾಡಿಬಿಡ್ತೀನಿ. ಇಲ್ಲ ಅಂತ ಹೇಳಿದರೆ ನಾನು ವಿಡಿಯೋಸ್ ಸೆಷನ್ಸೇ ತೊಗೊಳ್ಳೋದು. ಸೊ ಹಾಗಾಗಿ ದಯವಿಟ್ಟು ವಾಚ್ ಮಾಡಿ. ಓಕೆ, ಸೊ ಈಗ ನಿಮ್ಗೆಲ್ಲರಿಗೂ ಒಂದು ಡೌಟ್ ಇತ್ತು, ಒಂದು ಸ್ಟೂಡೆಂಟ್ಗೆ ಡೌಟ್ ಇದೆ, ಇದು ನಾನು ನೀಟಾಗಿ ಕ್ಲಾರಿಫೈ ಮಾಡ್ತೀನಿ. ಅಮ್ಮ, ವಾಟ್ ಅಬೌಟ್ ಟೈಮ್ ಟೇಬಲ್ ಫಾರ್ 2021 ಸ್ಕೀಮ್ 3rd and 4th ಸೆಮ್ ಬ್ಯಾಕ್ಲಾಗ್ ಅಂತ ಕೇಳ್ತಾ ಇದ್ದಾರೆ. ಈಗ 3rd and 4th ಸೆಮ್ ಬ್ಯಾಕ್ಲಾಗ್ 2021 ಸ್ಕೀಮ್ಗೆ ಟೈಮ್ ಟೇಬಲ್ ಇಲ್ಲ, ಟೈಮ್ ಟೇಬಲ್ ಇರೋದು 22 ಸ್ಕೀಮ್ಗೆ. ಓಕೆನಾ? ಸೊ ಫಸ್ಟು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು ಇಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಲೆಟ್ ಮೀ ಜಸ್ಟ್ ಟೇಕ್ ಅಪ್ ಮೈ Enlightened Educators Telegram channel. Let me open this. ಇಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, 2021 ಸ್ಕೀಮ್ ಇಸ್ ಮ್ಯಾಪ್ ಟು 22, ಹೌದಲ್ವಾ? 22 ಸ್ಕೀಮ್ಗೆ ಮ್ಯಾಪ್ ಆಗಿದೆ. ಓಕೆನಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, 21 ಸ್ಕೀಮ್ದು 3rd, 4th, 5th ಸೆಮ್ಗೆ ಅವ್ರು ಯಾವುದೇ ಥರ ಟೈಮ್ 3rd and 4th ಕೊಟ್ಟಿಲ್ಲ ಟೈಮ್ ಟೇಬಲ್. 5th ಕೊಟ್ಟಿದ್ದಾರೆ, 3rd and 4th ಟೈಮ್ ಟೇಬಲ್ ಕೊಟ್ಟಿಲ್ಲ. ಸೊ ನೀವು ಸ್ಟೂಡೆಂಟ್ಸ್ ಆದವ್ರು ಏನು ಮಾಡಬೇಕಂದ್ರೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇವರೊಬ್ರಿಗೆ ಅಂತಲ್ಲ, ಸುಮಾರು ಜನ ಯಾರ್ಯಾರು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು ಅವರೆಲ್ಲರಿಗೂ ಒಂದು ಸಣ್ಣ ಕ್ಲಾರಿಟಿಯನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಿಯರ್ ಇಸ್ ದ 3rd ಸೆಮಿಸ್ಟರ್ ಟೈಮ್ ಟೇಬಲ್. ನೀವು ಇದನ್ನು ರಿವರ್ಟ್ ಮಾಡಿಬಿಡಿ. ಸುಮ್ಮನೆ ನಾನು ಹಿಂಗೆ ಬರುತ್ತಲ್ವ ವಿಡಿಯೋ, ನೀವು ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿ, ಕಾಣುತ್ತಲ್ವಾ? ಓಕೆ. ಸೊ ಹವ್ ಐ ಆಮ್ ಶೋಕೇಸಿಂಗ್, ಹಾಗೆ ಇಟ್ಕೊಂಡು ನೋಡಿ ಕಾಣುತ್ತೆ, ಹಾಗೆ ಇಟ್ಕೊಂಡು ಯೂಸ್ ಇಟ್ ದ ಆಪೋಸಿಟ್ ಆ್ಯಂಡ್ ವಾಚ್ ಇಟ್. ಓಕೆನಾ? ಬಿಕಾಸ್ ಇದು ರಿವರ್ಟ್ ಮಾಡ್ತು ಅಂದರೆ ಚಿಕ್ಕದಾಗ್ಬೋದು, ಅದಕ್ಕೋಸ್ಕರ. ಓಕೆ, ಐ ಮೀನ್ ಇದು ರೊಟೇಟ್ ಮಾಡಿದ್ರೆ. ಓಕೆನಾ? ಸಾರಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 3rd ಸೆಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, 22 ಸ್ಕೀಮ್ಗೆ 4th ಸೆಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಅದೇ ನಿಮ್ಮ 3rd and 4th ಸೆಮ್ ಟೈಮ್ ಟೇಬಲ್ ಫಾರ್ 21 ಸ್ಕೀಮ್ ಸ್ಟೂಡೆಂಟ್ಸ್, ಆಯಿತಾ? ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಂಬಿಡಿ, ಯಾಕೆಂದರೆ ಯಾರು ಕನ್ಫ್ಯೂಷನ್ ಆಗಬಾರ್ದು. ಸುಮಾರು ಜನಕ್ಕೆ ಟೈಮ್ ಟೇಬಲ್ ಕೊಟ್ಟಿನೂ ಈ ಕೋರ್ಸ್ ಸಬ್ಜೆಕ್ಟ್ ಈಕ್ವಲೆನ್ಸ್ ಕೊಟ್ಟಿನೂ ಕನ್ಫ್ಯೂಸ್ ಆಗ್ತಿದ್ದೀರಾ. ಸೊ ಅದು ಬೇಡ ಅಂತ ನಾನು ಹೇಳೋವಂಥದ್ದು. ಸೊ ಅದಕ್ಕೆ ನಾನು ಫುಲ್ ಸ್ಟಾಪ್ ಕೊಡ್ತಾ ಇದ್ದೀನಿ, ಪ್ಲಸ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈಗ ನಿಮ್ಮ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ನೀವು ಕನ್ಫ್ಯೂಷನ್ ಆದರೆ ಪ್ರಾಬ್ಲಮ್ ಆಗುತ್ತೆ ಸ್ಟೂಡೆಂಟ್ಸ್, ಅದಕ್ಕೆಲ್ಲ. ಸೊ ಇದು ಮ್ಯಾಟ್ರ್. ಓಕೆನಾ? 21 ಸ್ಕೀಮ್ ಸತೀಶ್ ಅವ್ರು ಕೇಳಿದ್ದು, 21 ಸ್ಕೀಮ್ ಸ್ಟೂಡೆಂಟ್ಸ್ಗೆ 22 ಸ್ಕೀಮ್ದು 3rd and 4th ಸೆಮಿಸ್ಟರ್ ಟೈಮ್ ಟೇಬಲ್ಲೇ ಫೈನಲು. ಅದೇ ದಿನ ನೀವು ಹೋಗಿ ಎಕ್ಸಾಮ್ ಬರೀತೀರಾ. ಓಕೆ, ಹೋಪ್ ಯು ಗಾಟ್ ಇಟ್. ನೆಕ್ಸ್ಟ್ ಡೌಟು ಸತೀಶ್ ಅವ್ರದ್ದು ಏನು ಅಂತ ಹೇಳಿದ್ರೆ, ಇನ್ನೊಂದು ಡೌಟ್ ಕೇಳಿದ್ದಾರೆ ಸತೀಶ್ ಅವರು. ಮ್ಯಾಮ್, ಫಾರ್ M3 and M4 ಆಫ್ 21 ಸ್ಕೀಮ್ ವಾಟ್ ಇಸ್ ದ ಈಕ್ವಲೆನ್ಸ್ ಸಬ್ಜೆಕ್ಟ್ ಕೋಡ್? ಅದು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕೋರ್ಸ್ ಸಬ್ಜೆಕ್ಟ್ ಈಕ್ವಲೆನ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮ್ಯಾಥಮೆಟಿಕ್ಸ್ ಈಕ್ವಲೆಂಟ್ ಆಗಿದೆಯೋ ಇಲ್ವೋ ಅಂತ. ಅವರಲ್ಲಿ ಹೇಳಿರ್ತಾರೆ ಮ್ಯಾಥಮೆಟಿಕ್ಸ್ ಈಕ್ವಲೆಂಟ್ ಆಗಿದೆಯೋ ಇಲ್ವೋ ಅಂತ, ಅದನ್ನ ಚೆಕ್ ಮಾಡ್ಕೋಬೇಕು ನೀವು. ಓಕೆನಾ? ಓಕೆ. ನಾವು PM ಆರ್ಮಿ ಗೇಮರ್ಸ್ ಅವರು ಕಾಮೆಂಟ್ ಮಾಡಿದ್ದಾರೆ, ಮ್ಯಾಮ್ ಪ್ಲೀಸ್ ಅಪ್ಲೋಡ್ ಡಿಜಿಟಲ್ ಕಮ್ಯುನಿಕೇಷನ್ 5th ಸೆಮ್ ಇಂಪಾರ್ಟೆಂಟ್ ಕ್ವೆಶನ್ ಪ್ಯಾಕೇಜ್. ಖಂಡಿತ ಮಾಡಿ ಕೊಡ್ತೀನಿ, ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ನಾನು ಅಪ್ಲೋಡ್ ಮಾಡೋದು ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಸಮಯ ಆಗಲಿಲ್ಲ ಅಂದರೆ, ಇವಾಗ ನಾನು ಆಲ್ರೆಡಿ
ಐ ಆಮ್ ಲೈಕ್ ಲಿಟ್ರಲಿ ಪ್ಯಾಕ್ಡ್ ಅಪ್. ಅಂದರೆ ಈಗ ಇಂಟರ್ನ್ಶಿಪ್ಸ್ ನಡೀತಾ ಇದೆ ನಮಗೆ, ಇಂಟರ್ನ್ಶಿಪ್ಸ್ ಜೊತೆಗೆ ಏನು ಕಾಲೇಜು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಥರ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದು ಹೆಂಗಾಗ್ತಿದೆ ಅಂದರೆ ನಾವು ಓದ್ಕೊಂಡು ಮಾಡ್ತಾ ಇರೋದ್ರಿಂದ ಆ್ಯಸ್ ವಿ ಡೂಯಿಂಗ್ ಪಿ ಜಿ ಅಲಾಂಗ್ ವಿತ್ ದಿಸ್ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ಪಿ ಜಿ ವರ್ಕ್ಗಳು ಮಧ್ಯೆ ಮಧ್ಯೆ ಬರ್ತಿರುತ್ತೆ, ಇಂಟರ್ನಲ್ ಬರುತ್ತೆ, ಪ್ರಾಜೆಕ್ಟ್ ಬರುತ್ತೆ, ಎಕ್ಸಾಮ್ಸ್ ಬಂದುಬಿಡತ್ತೆ. ಸೊ ಈಗ ನವಂಬರ್ ಫುಲ್ ನಿಮ್ಗೆ ತೊಗೊಳಕ್ಕೆ ಆಗಿಲ್ಲ, ಓನ್ಲಿ ಬಿಕಾಸ್ ಆಫ್ ಎಕ್ಸಾಮ್ಸ್ ಬಂದುಬಿಡತ್ತೆ. ಸೊ ಥರ ನಮ್ಗೆ ಮಧ್ಯೆ ಮಧ್ಯೆ ಪ್ಯಾಕ್ ಆದಾಗ ನಾವು ಸ್ವಲ್ಪ ನಿಮ್ಗಂತಾನೆ ಬ್ರೇಕ್ ಕೊಡಬೇಕಾಗುತ್ತೆ. ಐ ಆಲ್ಸೋ ಫೀಲ್ ವೆರಿ ಬ್ಯಾಡ್, ಬಟ್ ಎಸ್ ಏನೂ ಮಾಡೋಕ್ಕಾಗಲ್ಲ, ಎರಡೂ ನಮ್ಮ ಜವಾಬ್ದಾರಿನೇ ಅಲ್ವಾ. ಸೊ ಹಾಗಾಗಿ ಎರಡೂ ನಮ್ಮ ಜವಾಬ್ದಾರಿ. ಈಗ ನಾವು ಸರ್ಟಿಫಿಕೇಟ್ ಅಂತ ಒಂದು ತೊಗೊಂಡಾಗ ಪಿ ಜಿದು, ಸೊ ದೆನ್ ಇಟ್ಸ್ ಗುಡ್ ಅಲ್ವಾ. ಸೊ ಹಂಗಾಗಿ ನಾವು ಅದೂ ಮ್ಯಾನೇಜ್ ಮಾಡಬೇಕಾಗುತ್ತೆ, ಇಲ್ಲೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಸಮ್ಹೌ ಐ ಆಮ್ ಮ್ಯಾನೇಜಿಂಗ್ ವಿತ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಆಲ್ಸೋ. ನಿಮ್ಗೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ, ಒಂಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಫ್ ಇನ್ ಕೇಸ್ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ, ಡ್ಯೂ ಟು ದಿಸ್ ರೀಸನ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ನಾನು ಕ್ವಶನ್ಸ್ನ ಐ ವಿಲ್ ಅಪ್ಲೋಡ್ ಇಟ್ ಇನ್ ಎನ್ಲೈಟನ್ಡ್ ಎಡ್ಯುಕೇಟರ್ಸ್ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಎನ್ಲೈಟನ್ಡ್ ಎಡ್ಯುಕೇಟರ್ಸ್ ಕಮ್ಯುನಿಟಿ ಪೇಜ್. ಜ್ಞಾಪನ ಇಟ್ಕೊಳ್ಳಿ, ನಾನು ಹಾಕಿದ್ರು ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ಇಲ್ಲಿ ಎನ್ಲೈಟನ್ಡ್ ಎಡ್ಯುಕೇಟರ್ಸ್ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೇಜಲ್ಲಿ. ಇಲ್ಲಪ್ಪ ನಾನು ಇಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಅಪ್ಲೋಡ್ ಇಟ್ ಇನ್ ದಿ ಟೆಲಿಗ್ರಾಮ್ ಚಾನಲ್. ಇದು ಜ್ಞಾಪನದಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಫೈನ್, ಓಕೆನಾ. ಇದನ್ನು ಜ್ಞಾಪನದಲ್ಲಿ ಇಟ್ಕೊಂಡು ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಬೇಗ ಫಾಲೋ ಮಾಡಿ. ಆರ್ಮಿ ಗೇಮರ್ಸ್ ಅವರೇ, ದಯವಿಟ್ಟು ನಮ್ಮ ಎನ್ಲೈಟನ್ಡ್ ಎಡ್ಯುಕೇಟರ್ಸ್ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ, ನಿಮ್ಗೆ ಅಲ್ಲೂ ಕೂಡ ಎಲ್ಲ ಸಿಗುತ್ತೆ, ಓಕೆನಾ. ಆ್ಯಂಡ್ ಇಲ್ಲಿ ಚೈತ್ರ ಅವ್ರು ಕೇಳ್ತಾರೆ, ಮ್ಯಾಮ್ ಕ್ಯಾನ್ ಯು ಪ್ರೊವೈಡ್ ನೆಟ್ವರ್ಕ್ ಅನಾಲಿಸಿಸ್ ಥರ್ಡ್ ಮಾಡೆಲ್ ಇಂಪಾರ್ಟೆಂಟ್ ಟಾಪಿಕ್ಸ್ ಥಿಯರಿ. ಅದು ನಾನು ಖಂಡಿತ ಕೊಡ್ತೀನಿ. ಥರ್ಡ್ ಮಾಡೆಲ್ ನಾನು ಸ್ಟಾರ್ಟ್ ಮಾಡ್ತೀನಿ, ಏನು ಎತ್ತ ಅಂತ ಹೇಳಿ ಕೊಡ್ತೀನಿ, ಯಾವುದೇ ಭಯ ಬೇಡ, ಓಕೆನಾ. And ma'am, can we refer to important questions of EPC done by you previously, and can you provide the same for model 1 and 2 for EPC? See, model 1 and 2 for EPC ನಾನು ಅದು ಕೊಡ್ತೀನಿ, ಆಯಿತಾ. ನೀವು ಚೈತ್ರ ಅವರೇ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಎನ್ಲೈಟನ್ಡ್ ಎಡ್ಯುಕೇಟರ್ಸ್ನ ಫಾಲೋ ಮಾಡಿ, ಅಲ್ಲಿ ಕೊಡ್ತೀವಿ ನಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಇ ಪಿ ಸಿಗೆ, ಓಕೆನಾ. ಸೊ ಏನಾಯಿತು ಅಂದರೆ ಲಾಸ್ಟ್ ಟೈಮ್ ನಾನು ಮಾಡಿದಂಥ ವೀಡಿಯೋಸ್ ಇ ಪಿ ಸಿಗೆ ಎಸ್ಪೆಷಲಿ ತುಂಬ ಕಡಿಮೆ ಮಾರ್ಕ್ಸಿಗೆ ಬಂದ್ಬಿಡ್ತಪ್ಪ. ಸೊ ಹಂಗಾಗಿ ನನ್ನ ಇ ಪಿ ಸಿ ವೀಡಿಯೋಸ್ನ ನೋಡಿ, ಇಲ್ಲ ಅಂತಲ್ಲ, ಬಟ್ ಏನು ಅಂದರೆ ಅದ್ರಲ್ಲಿ ಸ್ವಲ್ಪ ನಿಮಗೆ ಯೂಸ್ ಆಗ್ಬೋದು. ಯಾಕೆಂದರೆ ನನಗೆ ಲಾಸ್ಟ್ ಟೈಮ್ ಸ್ವಲ್ಪ ಬೇಜಾರಾಯಿತು, ಅಷ್ಟೊಂದಾಗಿ ಬರಲಿಲ್ಲ. ಸೊ ಹಂಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಚೈತ್ರ ಅವರೇ ಅಂತ ಹೇಳಿದ್ರೆ, ಸೊ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಯು ಕ್ಯಾನ್ ಜಸ್ಟ್ ರೆಫರ್ ಟು ದ ಪ್ರೀವಿಯಸ್ 2 ಕ್ವಶನ್ ಪೇಪರ್ಸ್. ಅಂದರೆ ಡಿಸೆಂಬರ್ ಜಾನ್ವರಿ 2024 ಆ್ಯಂಡ್ ಜುಲೈ 2024 ನೀವು ರೆಫರ್ ಮಾಡ್ಬೋದು ಚೈತ್ರ ಅವರೇ. ಅದನ್ನು ರೆಫರ್ ಮಾಡಿ, ಅಲಾಂಗ್ ವಿತ್ ದಟ್ ಯು ರೆಫರ್ ಟು ಇಂಪಾರ್ಟೆಂಟ್ ಕ್ವಶನ್ ವಾಟ್ ಐ ಶೇರ್ ಇಟ್ ಆನ್ ಟೆಲಿಗ್ರಾಮ್. ಆಯಿತು, ಅನ್ನೋದಕ್ಕೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಲ್ಲ ಅಪ್ಲೋಡ್ ಆಗ್ತಾ ಇದೆ, ಸೊ ಅದನ್ನ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು, ಓಕೆನಾ. ಸೊ ನಾನು ಎಲ್ಲಿ ತೊಗೊಳ್ಳೋದು ಅಂತ ಹೇಳಿದ್ರೆ, ಐ ಟೇಕ್ ಅಪ್ ವಿತ್ ಯಾರಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ತಾ ಇದ್ರೆ, ಟೇಕ್ ಇಟ್ ಈಸಿ ಆಗ್ಬೋದು, ಇನ್ನು ಅದರ್ಸ್ ಅವ್ರದ್ದು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಯಾಕೆಂದರೆ ನಮಗೆ ಇ ಪಿ ಸಿ ತುಂಬ ಹೊಸದಾಗ್ಬಿಡುತ್ತೆ. ಸೊ ನಾನು ಎಲ್ಲ ನೋಡಿಕೊಂಡು ಅಪ್ಲೋಡ್ ಮಾಡಬೇಕು ಅಂದರೆ ಅದು ನಮಗೂ ಸ್ವಲ್ಪ ಟೈಮ್ ಶಾರ್ಟೇಜ್ ಇದೆ, ನನಗೂ ಕೂಡ ಟೈಮ್ ಕನ್ಸ್ಟೆಂಟ್ ಇಲ್ಲ, ಸ್ವಲ್ಪ ಎಲ್ಲ ಪ್ಯಾಕಪ್ ಆಗಿ ಹೋಗ್ಬಿಟ್ಟಿದೆ. ಸೊ ಹಂಗಾಗಿ ಆ್ಯಂಡ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮ್ಯಾಮ್ ಏನೆಲ್ಲ ರೀಸನ್ಸ್ ಹೇಳ್ತಿದ್ದಾರೆ ಅಂತ. ಬಿಕಾಸ್ ನಮ್ಮದು ಕೂಡ ಸಣ್ಣ ಪುಟ್ಟ ಇರೋದ್ರಿಂದ ನಿಮ್ಮ ಹತ್ರ ಹಂಚಿಕೊಂಡ್ರೆ, ಸೊ ನೀವು ಸ್ವಲ್ಪ ನಮಗೂ ಕೋಪಪ್ ಮಾಡಿ ಸಪೋರ್ಟ್ ಮಾಡ್ತಿರೋ ಅನ್ನೋ ಒಂದು ಸಣ್ಣ ನಂಬಿಕೆಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಕಷ್ಟಪಟ್ಟು ಮಾಡಿದ್ದೆ ಆಲ್ ಫಾರ್ ಯು, ಆಯಿತಾ. ನಾನು 2023 ಮಾರ್ಚಿಂದ ಮಾಡ್ತಾ ಇರೋದು, ಇವತ್ತು 2025 ಜನವರಿ ಫಸ್ಟು ಮಂತ್ ಆಫ್ ದ 2025 ಇಯರ್ಗೆ ಬಂದಿರೋವಂಥದ್ದು. ಸೊ ಇನ್ನು ನೀವು ಮತ್ತೆ ಮಾರ್ಚ್ ತೊಗೊಂಡ್ರೆ 2 ಇಯರ್ಸ್ ಆಗುತ್ತೆ ನಾವು ಶುರು ಮಾಡಿ. ನಾವು ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಆ್ಯಂಡ್ ಸೊ ಸ್ವಲ್ಪ ನಾವು ಕೂಡ ಬ್ಯುಸಿ ಆ್ಯಂಡ್ ಪ್ಯಾಕಪ್ ಆಗಿರೋದ್ರಿಂದ ನಿಮ್ಮ ಒಂದು ಸಪೋರ್ಟ್ ನೀವು ಜಾಸ್ತಿ ಕೊಟ್ಟರೆ ನಾನು ಎಲ್ಲ ಥರನೂ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ದಯವಿಟ್ಟು ನಾವು ಒಂಚೂರು ಸಣ್ಣ ಪುಟ್ಟ ಪ್ಯಾಕಪ್ ಆಗಿರ್ತೀವಿ, ಏನೋ ಇದಿರುತ್ತೆ ಅಂಥ ಟೈಮಲ್ಲೆಲ್ಲ ನೀವು ಸಪೋರ್ಟ್ ಕೊಟ್ಟರೆ ನಂಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ದಿಸ್ ಇಸ್ ನಾಟ್ ಆಲ್ ದ ರೀಸನ್ಸ್ ಆಫ್ ಮೈನ್, ಓಕೆ. ಸೊ ಮಾಡೋಕ್ಕಾಗದೆ ಕೊಡ್ತಾ ಇರೋಂಥ ರೀಸನ್ಸ್ ಅಂತೂ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಓಕೆನಾ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಅಪ್ಲೋಡ್ ಅಂತೂ ಮಾಡೇ ಮಾಡ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿ ಯಾವ ಡೌಟ್ ಇದ್ದರೂ ನೀವು ನಮ್ಮ ಹತ್ರ ವಾಪಸ್ ಬನ್ನಿ, ಐ ವಿಲ್ ಜಸ್ಟ್ ರೆಸ್ಪಾಂಡ್ ಟು ಯು ಆಲ್, ಓಕೆ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಗ್ರೂಪಲ್ಲೇ ಕೇಳ್ಬೋದು, ಇಲ್ಲ ಪರ್ಸ್ನಲಾಗಿ ಕೇಳ್ತೀರಾ ಅಂದ್ರೂ ಪರ್ಸ್ನಲಾಗಿ ಕೇಳ್ಬೋದು. ತುಂಬ ಜನ ನನಗೆ ಪರ್ಸ್ನಲಾಗಿ ಇವತ್ತು ಕಾಂಟ್ಯಾಕ್ಟಲ್ಲಿದ್ದಾರೆ, ಸೊ ನೀವು ಕೂಡ ಹಾಗೆ ಇರ್ಬೋದು ಆನ್ ಟೆಲಿಗ್ರಾಮ್, ರೈಟ್, ಓಕೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಟು ಗೋ ಆನ್, ಶಿವಶಂಕರ್ ಅವರು ಕಾಮೆಂಟ್ ಮಾಡಿದ್ದಾರೆ. ಸೊ 21 ಸ್ಕೀಮ್ ಬ್ಯಾಕ್ಲಾಗ್ 21 CS 32 to BCS BCS 304 equivalent course under 22 scheme time table 22 scheme ಜೊತೆಗೆ ಬರೀಬೇಕು. ಅದ ಸೇಮ್ ಥಿಂಗ್ ಐ ಟೋಲ್ಡ್ ಯು ರೈಟ್. ನೀವು 3rd and 4th ಸೆಮಿಸ್ಟರ್ 2022 ಸ್ಕೀಮ್ ಟೈಮ್ ಟೇಬಲ್ ಏನಿದೆ ಆ ಟೈಮ್ ಟೇಬಲ್ಗೆ ಹೋಗಿ ಬರೀತೀರಾ, ಇಲ್ಲಾಂದರೆ ನಿಮಗೆ ಸಪ್ರೇಟಾಗಿ ಒಂದು ಟೈಮ್ ಟೇಬಲ್ ಕೊಡ್ತಿದ್ರಲ್ವಾ. ಸೊ ದಟ್ಸ್ ವಾಟ್ ಇಸ್ ಒನ್ ಥಿಂಗ್. ಆ್ಯಂಡ್ ದ ಲಾಸ್ಟ್ ಡೌಟ್ ದಟ್ ಐ ಹ್ಯಾವ್ ಎಲ್ಲರದು ಕ್ಲಿಯರ್ ಆಯ್ತಲ್ವಾ. ಸೊ 8 ಅಂತ ತೋರಿಸ್ತಾ ಇತ್ತು, ನಿಮಿಷ ನೋಡೋಣ.
ಯಾ ಓಕೆ, ಇಷ್ಟೇ, ಇನ್ನೆಲ್ಲ ಕ್ಲಿಯರ್ ಆಗಿದೆ. ಸೊ ಎಲ್ಲ ಡೌಟ್ಸು ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಸ್ಟೂಡೆಂಟ್ಸ್ ನೀವು ಕೂಡ ನಮ್ಮ ವೀಡಿಯೋಸ್ನ ವಾಚ್ ಮಾಡಿ. ನನಗೆ ಏನಂದರೆ ಒಂದು ಮ್ಯಾಟರ್, ನೀವು ಹಳೆ ವೀಡಿಯೋಸ್ಗಳು ವಾಚ್ ಮಾಡ್ತಿಲ್ಲ. ಸಿ ದರ್ ಆರ್ ಲಾಟ್ಸ್ ಆಫ್ ಓಲ್ಡ್ ವೀಡಿಯೋಸ್ ಹಿಯರ್. ಈ ಓಲ್ಡ್ ವೀಡಿಯೋಸ್ನ ಹೆಚ್ಚು ಹೆಚ್ಚು ನೀವು ವಾಚ್ ಮಾಡಿದ್ರೆ ನಮಗೂ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಬಿಕಾಸ್ ಇಷ್ಟು ಕಷ್ಟಪಟ್ಟು ನಾವು ವೀಡಿಯೋ ಮಾಡಿದ್ದೀವಿ. ನೀವು ಹಳೆ ವೀಡಿಯೋಸೇ ವಾಚ್ ಮಾಡಿದಂತೆ ಹೊಸದಕ್ಕೂ ಕೇಳುವಾಗ ನಮಗೂ ಒಂಥರ ಇದಾಗುತ್ತಲ್ವ. ಸೊ ಯು ಆಲ್ ಟು ವಾಚ್ ದ ಓಲ್ಡರ್ ವೀಡಿಯೋಸ್ ಆಫ್ ನೆಟ್ವರ್ಕ್ ಅನಾಲಿಸಿಸ್ ಅಂಡ್ ಆಲ್. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ಇಟ್. ಎಲ್ಲ ಥರ ನಿಮಗೆ ಯೂಸ್ ಆಗುತ್ತೆ. ದಯವಿಟ್ಟು ವಾಚ್ ಮಾಡಿ. ಇದು ಎನ್ಎ ಪ್ಲೇ ಲಿಸ್ಟ್ ಆಗಿರುತ್ತೆ, ಇದು DSP ಪ್ಲೇ ಲಿಸ್ಟ್ ಆಗಿರುತ್ತೆ. DSP ಪ್ಲೇ ಲಿಸ್ಟ್ ದಯವಿಟ್ಟು ವಾಚ್ ಮಾಡಿ ಸ್ಟೂಡೆಂಟ್ಸ್. ಸುಮಾರು ಜನ ವಾಚೇ ಮಾಡಿಲ್ಲ, ಕೆಲವೊಂದಕ್ಕೆ ಯೂಸು ಇಲ್ಲ. ದಯವಿಟ್ಟು ನೀವು ವಾಚ್ ಮಾಡಿ DSP ಪ್ಲೇ ಲಿಸ್ಟನ್ನು, ಓಕೆನಾ? ಸೊ ನಾವೆಲ್ಲ ಥರನೂ ಇಲ್ಲಿ ಕೊಟ್ಟಿದ್ದೀವಿ, ಲೈಕ್ ಟ್ಯಾಗ್ಸ್ ಕೊಟ್ಟಿದ್ದೀವಿ. ಅಂದರೆ ಟ್ಯಾಗ್ಸ್ ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ನಿಮಗೆ ಯಾವ ರೀತಿಯಾಗಿ ವೀಡಿಯೋಸ್ ಸಿಗಬೇಕು ಅನ್ನೋ ಥರ ನಾವು ಕೊಡೋದು ಟ್ಯಾಗ್ಸ್ ಮೇಲೆ ನಿಮ್ಗೆ ಅದು ವೀಡಿಯೋ ಸಿಗೋದ್ರ ಮೇಲೆ ಹೋಗುತ್ತೆ. ಸೊ ನೀವು ಯಾವ್ಯಾವ ಥರ ಸರ್ಚ್ ಮಾಡ್ಬೋದು ಒಂದು ವೀಡಿಯೋಗೆ ಅಂತ ನಾವು ಕೊಟ್ಟರೆ ನೀವು ಆ ಥರ ಸರ್ಚ್ ಮಾಡಿದಾಗ ನಿಮಗೆ ಖಂಡಿತ ಸಿಗುತ್ತೆ. ಸೊ ನೀವು ಚೆಕ್ ಮಾಡಿ, ಎಲ್ಲ ವೀಡಿಯೋಸು ಸಿಗುತ್ತೆ. ದಯವಿಟ್ಟು ವಾಚ್ ಮಾಡಿ ಇನ್ ಡೀಟೇಲ್ ಆಗಿ, ನೀಟಾಗಿ. ಇದೆಲ್ಲ ಸುಮಾರು ನಾವು ಕನ್ನಡಲ್ಲೇ ಮಾಡಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಆದಷ್ಟು ವಾಚ್ ಮಾಡಿ. ಇದು DSP ಪ್ಲೇ ಲಿಸ್ಟ್ ಆಗಿರುತ್ತೆ. ಆ್ಯಂಡ್ ಇದು ನಮ್ಮ ಕಂಟ್ರೋಲ್ ಸಿಸ್ಟಮ್ ಪ್ಲೇ ಲಿಸ್ಟ್ ಆಗಿರುತ್ತೆ. ಇದು ನಮ್ಮ ಡಿಜಿಟಲ್ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿಲಾಗ್ ಪ್ಲೇ ಲಿಸ್ಟ್ ಆಗಿರುತ್ತೆ. ದಯವಿಟ್ಟು ವಾಚ್ ಮಾಡಿ ಸ್ಟೂಡೆಂಟ್ಸ್. ಎಷ್ಟೊಂದೆಲ್ಲ ನೀಟಾಗಿ ನಾವು ಕ್ಲಾಸಸ್ ತೊಗೊಂಡಿದ್ದೀವಿ. ದಯವಿಟ್ಟು ವಾಚ್ ಮಾಡಿ. ನನಗೆ ಹಳೆ ವೀಡಿಯೋಸ್ಗೆ ಆದಷ್ಟು ವ್ಯೂಸ್ ಸಿಕ್ಕಿದ್ರೆ ಹೊಸ ವೀಡಿಯೋಸ್ ಮಾಡಲಿಕ್ಕೆ ಇನ್ನೂ ಉತ್ಸಾಹ ಸಿಗುತ್ತೆ. ಸೊ ಹಾಗಾಗಿ ನಾನು ಅದನ್ನ ಕೇಳ್ಕೊತಾ ಇದ್ದೀನಿ. ನನ್ನ ಪ್ರಯತ್ನ ಅಂತೂ ಯಾವತ್ತೂ ಬಿಡ್ತಾ ಇಲ್ಲ. ಬಟ್ ಒಂದು ನಾನು ಮಾತು ಹೇಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಹಳೆ ವೀಡಿಯೋಸ್ನ ವಾಚ್ ಮಾಡಿ, ಹಳೆ ವೀಡಿಯೋಸ್ನ ವಾಚ್ ಮಾಡಿ ಸ್ಟೂಡೆಂಟ್ಸ್, ಓಕೆನಾ? ಓಲ್ಡರ್ ವೀಡಿಯೋಸ್ ಅಂದರೆ ನೀವು ಯಾವುದು ಇನ್ನೂ ಮಾಡಿಲ್ಲ ಅದನ್ನು ನೀವು ಕೇಳ್ತಾ ಇದ್ದೀರಾ. ಸುಮಾರು ಜನ ಒಪ್ಕೊಳ್ತೀನಿ, ಬಟ್ ಕೆಲವ್ರು ಹಳೆ ವೀಡಿಯೋಸ್ನೇ ನೋಡಿಲ್ಲ. ಸೊ ಹಂಗಾಗಿ ದಯವಿಟ್ಟು ನೋಡಿ. ಹಳೆ ವೀಡಿಯೋಸ್ ಅಂದರೆ ಏನೂ ಇಲ್ಲ, ನಿಮ್ಮ ಮಾಡೆಲ್ ಯಾವ್ದು ಮಾಡಿದ್ದೀನಿ ಅದನ್ನು, ಲೈಕ್ ಮಾಡೆಲ್ 1, 2 and 3 ಮಾಡೋದನ್ನಿದ್ರೆ ಮಾಡೆಲ್ 1, 2 and 3 ವೀಡಿಯೋಸ್ ನೀವು ನೋಡಿದರೆ 4 and 5 ನಾನು ಮಾಡ್ಬೋದು ಆ ಥರ. ಸೊ ದಟ್ ಇಸ್ ವಾಟ್ ಐ ರೆಫರ್ ಟು ಆಸ್ ಓಲ್ಡರ್ ವೀಡಿಯೋಸ್ ಅಲ್ಲ. ಸೊ ದಯವಿಟ್ಟು ಅದನ್ನು ವಾಚ್ ಮಾಡಿ. ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ಇಟ್. ಆ್ಯಂಡ್ please to make sure that don't forget to follow my channel. ಆ್ಯಂಡ್ ಯಾರೆಲ್ಲ ಹೊಸಬ್ರಿದ್ದೀರಾ ದಯವಿಟ್ಟು ನೀವೇನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಐ ಜಸ್ಟ್ ವೆಂಟ್ ಆನ್ ದ ಸೆಷನ್ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಕ್ಲಾಸಸ್ ಕೂಡ ಬೇಗ ಸ್ಟಾರ್ಟ್ ಮಾಡ್ತೀನಿ. ಡೋಂಟ್ ವರಿ, ಎಲ್ಲ ಪ್ಯಾಕಪ್ ಆಗೋಯ್ತು. ಇವಾಗ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ನಾವು ಟೈಮ್ಗಳು ಸೆಟ್ ಮಾಡ್ಕೋಬೇಕಲ್ಲ. ಸೆಟ್ ಮಾಡ್ಕೊಂಡಾಗ ಎಲ್ಲದಕ್ಕೂ ಈಕ್ವಲ್ ಪ್ರಯಾರಿಟಿ ಕೊಡಲಿಕ್ಕೆ ಆಗುತ್ತೆ. ಅದನ್ನ ನಾನು ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಕ್ಲಾಸ್ ಮಾಡ್ತೀನಿ. ಡೋಂಟ್ ವರಿ ಅಂತ ಹೇಳ್ತಾ ಐ ಜಸ್ಟ್ ವೆಂಟ್ ಆನ್ ದ ಸೆಷನ್. ಆ್ಯಂಡ್ ಥ್ಯಾಂಕ್ ಯು.